ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಾವು ದೋಸೆ ಮಾಡ್ತಾಯಿದ್ದೀವಿ. ದೋಸೆ ಮತ್ತು ಅಲಸಂಡೆ ಪಲ್ಯ ಆಗಿದೆ, ಮತ್ತು ಬಟಾಟೆ ಬಾಜಿ ಬೇರೆ ಆಗಿದೆ, ಮತ್ತು ಹೀರೆಕಾಯಿ ಪಲ್ಯ. 3 ಪಲ್ಯಗಳು ರೆಡಿಯಾಗಿದೆ. ನನಗೆ ದೋಸೆ ಮಾಡ್ತಾಯಿದ್ದೀನಿ. ಫಸ್ಟ್ ಕಾವಲಿಯಲ್ಲಿ ಮಾಡಿದೆ. ಈಗ ನನಗೆ ಮಸಾಲೆ ದೋಸೆ ಬೇಕು ಅಂತ ಹೇಳಿ ತವಾದಲ್ಲಿ ಮಾಡ್ತಾಯಿದ್ದೀನಿ. ದಪ್ಪ ದೋಸೆ ಬೇಕಾದರೆ ಕಾವಲಿಲಿ ಮಾಡ್ತೀನಿ. ನನಗೆ ಮಸಾಲೆ ದೋಸೆ ಟೈಪ್ ಕರುಮುರು ಆ ಥರ ದೋಸೆ ಬೇಕು ಅಂದರೆ ನಾನು ತವದಲ್ಲಿ ಮಾಡೋದು ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮಸಾಲ ದೋಸೆ. ಈಗ ಸಂಜೆ ಕಾಫಿಗೆ ನಾನು ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾಯಿದ್ದೆ, ಬಜ್ಜಿ. ನೋಡಿ, ಮೊದಲೇ ಹಿಟ್ಟು ಕಲಸಿ ಇಟ್ಟಿದ್ದೆ. ಕಡಲೆ ಹಿಟ್ಟು, ಉಪ್ಪು ಮತ್ತು ಸ್ವಲ್ಪ ಮೆಣಸು ಹುಡಿ ಹಾಕಿದ್ದೇನೆ. ನಾನು ಸೋಡಾ ಹಾಕಲಿಲ್ಲ ಇದಕ್ಕೆ. ನೋಡಿ, ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ. ನೋಡಿ, ಅಲ್ಲಿ ಅದು ನಾವು ಸ್ವಲ್ಪ ಹಿಟ್ಟು ಬಿಟ್ಟು ನೋಡುವಾಗ ಆ ಹಿಟ್ಟು ಮೇಲೆ ಬಂದರೆ ಅದು ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಕ್ಯಾಪ್ಸಿಕಮ್ ಬಿಡ್ತಾಯಿದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಅದಕ್ಕೆ ಜೊತೆಗಿರಲಿ ಅಂತ ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಸಂಜೆ ಟೈಮು ಮಳೆ ಬೇರೆ ಅಲ್ವಾ. It sounds like you're envisioning an instrumental piece that truly captures a calm, beachy ambience. Since this one's not about lyrics, I'd suggest imagining soft finger picking on a sun-soaked guitar. Occasional melodic bends reminiscent of waves
waves rolling ashore. A subtle pocket beat could mimic the rhythm of distant tides. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.